ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಇನ್ಫೋಸಿಸ್ನಲ್ಲಿ ಹೈರಿಂಗ್ ಆಗ್ತಾಯಿದೆ ಮೈಸೂರಿನ ಲೊಕೇಶನಲ್ಲಿ. ಈವನ್ ಇದಕ್ಕೆ ಫ್ರೆಷರ್ಸು ಕೂಡ ಅಪ್ಲೈ ಮಾಡ್ಬೋದು. ರೋಲ್ ಬಂದು ವಾಯ್ಸ್ ಪ್ರೊಸೆಸ್ ಆಗಿರುತ್ತೆ. ಇನ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಜಾಬ್ ರಿಲೇಟೆಡ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡ್ತಾ ಹೋಗೋಣ. ಎಜುಕೇಷನ್ ಬಂದು ಎನಿ ಗ್ರ್ಯಾಜುಯೇಷನ್ ಕ್ಯಾಂಡಿಡೇಟ್ಸು ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಂದರೆ ಯಾವುದೇ ಒಂದು ಸ್ಟ್ರೀಮಲ್ಲಾಗಿದ್ರೂ ಪರವಾಗಿಲ್ಲ, ನಿಮ್ಮದು ಡಿಗ್ರಿ ಅಥವಾ ಗ್ರ್ಯಾಜುಯೇಟ್ ಕಂಪ್ಲೀಟ್ ಆಗಿದೆ ಅಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅದರ ಜೊತೆಗೆ ಗ್ರ್ಯಾಜುಯೇಷನ್ ಪಾಸ್ಟ್ ಔಟ್ ಇಯರು ಕೂಡ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ 2022, 23, 24 ಹಾಗೆ 25 ಅಂದರೆ ರೀಸೆಂಟ್ 2025 ಬ್ಯಾಚ್ ಸ್ಟೂಡೆಂಟ್ಸು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಪಾಸ್ಟ್ ಔಟ್ ಇಯರ್ನ ಕ್ಲಿಯರಾಗಿ ನೋಡ್ಕೊಳ್ಳಿ. ಅದರ ಜೊತೆಗೆ ಫ್ರೆಷರ್ಸ್ ಮಾತ್ರ ಅಪ್ಲೈ ಮಾಡ್ಬೋದಾಗಿರುತ್ತೆ. ಎಕ್ಸ್ಪೀರಿಯನ್ಸ್ ಯಾವುದೇ ರೀತಿಯಲ್ಲೂ ಕೂಡ ಕಂಪಲ್ಸರಿ ಇರೋದಿಲ್ಲ. ಇನ್ನು ಏಜ್ ಲಿಮಿಟ್ನ ಯಾವುದೇ ರೀತಿಯಲ್ಲೂ ಕೂಡ ಸ್ಟ್ರಿಕ್ಟಾಗಿ ಮೆನ್ಷನ್ ಆಗಿಲ್ಲ. ಅದರಿಂದ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಅದರ ಜೊತೆಗೆ ಇಂಗ್ಲೀಷ್ ಕಮ್ಯುನಿಕೇಷನ್ನು ಬೇಸಿಕ್ ಇದ್ರೂ ಕೂಡ ಸಾಕು ಅಂತ ಹೇಳಿದ್ದಾರೆ. ಇದಿಷ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರುತ್ತೆ. ಇದಿಷ್ಟಕ್ಕೆ ಎಲಿಜಿಬಿಲಿಟಿ ಇದೆ ಅಂದರೆ ಅಪ್ಲೈ ಮಾಡ್ಬೋದು. ಇನ್ನು ನೆಕ್ಸ್ಟು ರಿಕ್ವೈರ್ಡ್ ಸ್ಕಿಲ್ಸ್ನ ನೋಡ್ತಾ ಹೋಗೋಣ. ಅಂತಂದರೆ ಈ ಒಂದು ಜಾಬ್ಗೆ ಅಥವಾ ಈ ಒಂದು ರೋಲ್ಗೆ ಏನೇ ಸ್ಕಿಲ್ ಬೇಕು ಅಂತ ತಿಳಿಸ್ಕೊಡ್ತೀನಿ. ಆದಷ್ಟು ಈ ಒಂದು ಸ್ಕಿಲ್ಗಳನ್ನ ನಿಮ್ಮ ರಿಸ್ಯೂಮ್ನಲ್ಲೂ ಕೂಡ ಹೈಲೈಟ್ ಮಾಡಿ. ಇದರಿಂದ ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ಸು ಕೂಡ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಗುಡ್ ಸ್ಪೋಕನ್ ಇಂಗ್ಲೀಷ್ ಬೇಕಾಗಿರುತ್ತೆ. ಹಾಗೆ ಗುಡ್ ರಿಟರ್ನ್ ಇಂಗ್ಲೀಷ್ ಬೇಕಾಗಿರುತ್ತೆ. ಜೊತೆಗೆ ಬೇಸಿಕ್ MS ಆಫೀಸ್ ನಾಲೆಡ್ಜ್ ಬೇಕಾಗಿರುತ್ತೆ. ಅಂತ ಅಂದರೆ ನಿಮಗೆ ಎಕ್ಸೆಲ್ಲು, ವರ್ಡು ಇದರ ಬಗ್ಗೆ ಎಲ್ಲ ಗೊತ್ತಿರಬೇಕಾಗಿರುತ್ತೆ. ಹಾಗೆ ಪವರ್ ಪಾಯಿಂಟು, ಔಟ್ಲುಕಪ್ಪು ಇದರ ಬಗ್ಗೆ ಬೇಸಿಕ್ ಆದರೂ ತಿಳ್ಕೊಂಡಿರಿ. ಬೇಸಿಕ್ ಗೊತ್ತಿದ್ರು ಕೂಡ ಅಪ್ಲೈ ಮಾಡ್ಬೋದು. ಜೊತೆಗೆ ಕಸ್ಟಮರ್ ಹ್ಯಾಂಡ್ಲಿಂಗ್ ಇಂಟ್ರೆಸ್ಟು, ಹಾಗೆ ಲಿಸನಿಂಗ್ ಸ್ಕಿಲ್ಲು, ಜೊತೆಗೆ ಬೇಸಿಕ್ ಅನಾಲಿಟಿಕಲ್ ಥಿಂಕಿಂಗು, ಹಾಗೆ ಪ್ರೊಫೆಷ್ನಲ್ ಆ್ಯಟಿಟ್ಯೂಡು ಕೂಡ ಇಂಪಾರ್ಟೆಂಟ್ ಇರುತ್ತೆ ಅಂತಲೇ ಹೇಳ್ಬೋದು. ಪರ್ಫೆಕ್ಟ್ ಇಂಗ್ಲೀಷ್ ಏನು ಬೇಕಾಗಿರೋದಿಲ್ಲ, ಬಟ್ ಕ್ಲಾರಿಟಿ ಮತ್ತು ಕಾನ್ಫಿಡೆನ್ಸು ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಇದಿಷ್ಟು ರಿಕ್ವೈರ್ಡ್ ಸ್ಕಿಲ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟು ವರ್ಕ್ನ ಡಿಸ್ಕ್ರಿಪ್ಷನ್ನ ನೋಡ್ತಾ ಹೋಗೋಣ. ಅಂತಂದರೆ ಈ ಒಂದು ರೋಲ್ನಲ್ಲಿ ನಿಮ್ಮ ಡೈಲಿ ವರ್ಕು ಅಥವಾ ನಿಮ್ಮ ಡೈಲಿ ರೆಸ್ಪಾನ್ಸಿಬಿಲಿಟಿ ಏನೇನಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಕಸ್ಟಮರ್ಸಿಂದ ಇನ್ಕಮಿಂಗ್ ಕಾಲ್ಸ್ನ ಹ್ಯಾಂಡಲ್ ಮಾಡೋದು, ಜೊತೆಗೆ ಕಸ್ಟಮರ್ ಕ್ವೈರೀಸ್ನ ಅರ್ಥ ಮಾಡ್ಕೊಳ್ಳೋದು, ಹಾಗೆ IHD ರಿಕ್ವೆಸ್ಟ್ ಮೇಲೆ ವರ್ಕ್ ಮಾಡೋದು, ಜೊತೆಗೆ ಸಿಸ್ಟಮ್ನಲ್ಲಿ ಡೀಟೇಲ್ಸ್ನ ಅಪ್ಡೇಟ್ ಮಾಡೋದು, ಹಾಗೆ MS ಆಫೀಸ್ ಟೂಲ್ಸ್ನ ಯೂಸ್ ಮಾಡೋದು. ನಾನು MS ಆಫೀಸ್ ಟೂಲ್ಸ್ ಬಗ್ಗೆ ನಿಮ್ಗೆ ಆಲ್ರೆಡಿ ರಿಕ್ವೈರ್ಡ್ ಸ್ಕಿಲ್ಸಲ್ಲಿ ತಿಳಿಸಿದ್ದೀನಿ. ಅದರ ಬಗ್ಗೆ ಬೇಸಿಕ್ ಆದರೂ ತಿಳ್ಕೊಂಡಿರಿ. ಜೊತೆಗೆ ಪ್ರಾಪರ್ ಡಾಕ್ಯುಮೆಂಟೇಷನ್ನ ಮೇಂಟೈನ್ ಮಾಡೋದು, ಹಾಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಎನ್ಶ್ಯೂರ್ ಮಾಡೋದು ಇಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಈ ಜಾಬು ಫುಲ್ ಟೈಮ್ ವಾಯ್ಸ್ ಬೇಸ್ಡ್ ಕಸ್ಟಮರ್ ಸಪೋರ್ಟ್ ರೋಲ್ ಆಗಿರುತ್ತೆ. ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡೋ ಸ್ಟೆಪ್ಸ್ನ ಮುಂದೆ ತಿಳಿಸ್ಕೊಡ್ತೀನಿ. ಇದಿಷ್ಟು ವರ್ಕ್ನ ಡಿಸ್ಕ್ರಿಪ್ಷನ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಈ ಒಂದು ಜಾಬ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ನೋಡ್ತಾ ಹೋಗೋಣ. ಈ ಒಂದು ಜಾಬ್ಗೆ ಅಪ್ಲೈ ಮಾಡೋ ಪ್ರೊಸೆಸ್ಸು ತುಂಬಾ ಸಿಂಪಲ್ ಆಗಿದೆ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ಲು ಹಾಗೆ ವಾಟ್ಸಪ್ ಚಾನಲ್ದು ಲಿಂಕ್ನ ಕೊಟ್ಟಿರ್ತೀನಿ. ಎರಡರಲ್ಲಿ ಯಾವುದಕ್ಕೆ ಆದರೂ ಸರಿ ನೀವು ಜಾಯ್ನ್ ಆಗಿದ್ದೀರಾ ಅಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋ ಲಿಂಕ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಈವನ್ ನಾನು ನಿಮಗೆ ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತಾ ಇದ್ದೀನಿ. ಈ ಒಂದು ಲಿಂಕ್ನ ಕ್ಲಿಕ್ ಮಾಡಿಕೊಂಡ್ರೆ ಡೈರೆಕ್ಟ್ ಅಪ್ಲೈ ಮಾಡೋ ಪೇಜ್ಗೆ ಹೋಗ್ತೀರಾ. ಅಲ್ಲಿಂದ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇಲ್ಲ ಅಂತಂದರೆ ನೀವೇನಾದರೂ ಅಫಿಷಿಯಲ್ ಪೇಜ್ಗೆ ಹೋಗಿ ಅಪ್ಲೈ ಮಾಡ್ತೀರಾ ಅಂದರೆ ಇನ್ಫೋಸಿಸ್ BPM ಅಫಿಷಿಯಲ್ ಕೆರಿಯರ್ ಪೋರ್ಟಲ್ ಅಂತ ಇದೆ. ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಫಿಷಿಯಲ್ ವೆಬ್ಸೈಟ್ನ. ಅಲ್ಲಿಗೆ ಹೋಗಿ ನೀವು ಅಲ್ಲಿ ಲೊಕೇಶನ್ನು ಹಾಗೆ ರೋಲ್ನ ಸೆಲೆಕ್ಟ್ ಮಾಡಿಕೊಂಡು ಅದಾದ ನಂತರ ನೀವು ಅಲ್ಲೇನೇನು ಡೀಟೇಲ್ಸ್ ಕೇಳಿರ್ತಾರೆ ಅದನ್ನು ಫಿಲ್ ಮಾಡಬೇಕಾಗಿರುತ್ತೆ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ರಿಜಿಸ್ಟರ್ ಆಗಬೇಕಾಗಿರುತ್ತೆ. ಇಲ್ಲ ಅಂತಂದರೆ ಡೈರೆಕ್ಟು ಲಾಗಿನ್ ಆಗ್ಬೋದು. ಅದಾದ ನಂತರ ನಿಮ್ಮ ರಿಸ್ಯೂಮ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿರಿ. ಅಂದರೆ ಈ ಒಂದು ಜಾಬ್ನ ಡಿಸ್ಕ್ರಿಪ್ಷನ್ ಏನಿದೆಯೋ ಅದಕ್ಕೆ ತಕ್ಕ ಹಾಗೆ ನಿಮ್ಮ ರಿಸ್ಯೂಮ್ನ ಅಪ್ಡೇಟ್ ಮಾಡಿ ಇಟ್ಕೊಂಡಿರಿ. ಅದನ್ನು ಕೂಡ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಹಾಗೆ ಕರೆಕ್ಟ್ ಇಮೇಲ್ ID ಹಾಗೆ ಫೋನ್ ನಂಬರ್ ಕೊಟ್ಟಿರಿ, ಬಿಕಾಸ್ ಅವರು ಕಾಂಟ್ಯಾಕ್ಟ್ ಮಾಡೋಕ್ಕೆ ಬೇಕಾಗಿರುತ್ತೆ. ಜೊತೆಗೆ ಅಲ್ಲಿ ಏನೇನು ಅಕಾಡೆಮಿಕ್ ಡೀಟೇಲ್ಸು ಹಾಗೆ ಪರ್ಸ್ನಲ್ ಡೀಟೇಲ್ಸ್ ಅದನ್ನೆಲ್ಲ ನೋಡಿಕೊಂಡು ಕ್ಲಿಯರಾಗಿ ಫಿಲ್ ಮಾಡಿ ಅಪ್ಲೈ ಮಾಡಿದ್ದೀರಾ ಅಂತ ಅಂದರೆ ನೀವೇನಾದರೂ ಶಾರ್ಟ್ ಲಿಸ್ಟ್ ಆದರೆ ನಿಮಗೆ ವಿತಿನ್ 2 ಡೇಸಲ್ಲಿ ನಿಮಗೆ ಅವ್ರ ಕಡೆಯಿಂದ ಮೇಲ್ ಥ್ರೂ ಅಥವಾ ಕಾಲ್ ಥ್ರೂ ರಿಪ್ಲೈ ಬರುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಅಪ್ಲೈ ಮಾಡೋ ಪ್ರೊಸೆಸ್ ಆಗಿರುತ್ತೆ. ಅಪ್ಲೈ ಮಾಡೋ ಸ್ಟೆಪ್ಸ್ನಲ್ಲಿ ಯಾವುದೇ ರೀತಿಯ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟು ಸ್ಯಾಲ್ರಿ ಹಾಗೆ ಬೆನಿಫಿಟ್ಸ್ನ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಸ್ಯಾಲ್ರಿ ರೇಂಜ್ನ ಯಾವುದೇ ರೀತಿಯಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಫ್ರೆಷರ್ಸ್ಗೆ ಸ್ಟ್ಯಾಂಡರ್ಡ್ ಪ್ಯಾಕೇಜ್ ಸಿಗ್ತಾ ಹೋಗುತ್ತೆ ಅಂತ ಹೇಳಿದ್ದಾರೆ. ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಸ್ಯಾಲ್ರಿ ಸಿಗುತ್ತೆ. ಜೊತೆಗೆ ಫಿಕ್ಸ್ಡ್ ಮಂತ್ಲಿ ಸ್ಯಾಲ್ರಿ ಅಂತೂ ಇರುತ್ತೆ. ಹಾಗೆ ನೈಟ್ ಶಿಫ್ಟ್ ಏನಾದರೂ ಇತ್ತು ಅಂತಂದರೆ ನಿಮಗೆ ನೈಟ್ ಶಿಫ್ಟ್ ಅಲೈನ್ಸು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಪೇಯ್ಡ್ ಲೀವ್ಸ್ ಇರುತ್ತೆ. ಹಾಗೆ ಮೆಡಿಕಲ್ ಇನ್ಶೂರೆನ್ಸು, ಜೊತೆಗೆ ಇನ್ಫೋಸಿಸ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಆಕ್ಸಸ್ಸು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಜೊತೆಗೆ ಜಾಬ್ ಸೆಕ್ಯೂರಿಟಿ ಹಾಗೆ ಸ್ಟೇಬಲ್ ಇನ್ಕಮ್ ಅಂತಲೇ ಹೇಳ್ಬೋದು. ಇದಿಷ್ಟು ಸ್ಯಾಲ್ರಿ ಹಾಗೆ ಬೆನಿಫಿಟ್ಸ್ನ ಡೀಟೇಲ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟು ವರ್ಕ್ನ ಶಿಫ್ಟು ಹಾಗೆ ಎನ್ವೈರ್ನಮೆಂಟ್ನ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ವರ್ಕ್ನ ಶಿಫ್ಟ್ ನೋಡ್ತಾ ಹೋಗೋದಾದರೆ ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ರೊಟೇಷನಲ್ ಶಿಫ್ಟ್ ಇರುತ್ತೆ. ಅಂತಂದರೆ ನೈಟ್ ಶಿಫ್ಟು ಕೂಡ ಬರ್ಬೋದು. ನೈಟ್ ಶಿಫ್ಟ್ಗೂ ಕೂಡ ರೆಡಿ ಇದ್ದೀರಾ ಅಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅದರ ಜೊತೆಗೆ ಇದು ಫುಲ್ ಟೈಮ್ ಪರ್ಮನೆಂಟ್ ರೋಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ವರ್ಕ್ನ ಎನ್ವೈರ್ನಮೆಂಟ್ ನೋಡೋದಾದರೆ ಪ್ರೊಫೆಷ್ನಲ್ ಆಫೀಸ್ ಸೆಟಪ್ ಇರುತ್ತೆ. ಟೀಮ್ ಬೇಸ್ಡ್ ವರ್ಕಿಂಗ್ ಕಲ್ಚರು, ಹಾಗೆ ಸೇಫ್ ಆ್ಯಂಡ್ ಸಪೋರ್ಟಿವ್ ಎನ್ವೈರ್ನಮೆಂಟು, ಜೊತೆಗೆ ಕ್ಲಿಯರ್ ಪ್ರೊಸೆಸ್ ಹಾಗೆ SOP ಬೇಸ್ಡ್ ವರ್ಕ್ ಅಂತಲೇ ಹೇಳ್ಬೋದು. ಇದಿಷ್ಟು ವರ್ಕ್ನ ಶಿಫ್ಟು ಹಾಗೆ ಎನ್ವೈರ್ನಮೆಂಟ್ನ ಡೀಟೇಲ್ಸು. ಇನ್ನು ನೆಕ್ಸ್ಟು ಕೆರಿಯರ್ ಗ್ರೋತ್ನ ನೋಡ್ತಾ ಹೋಗೋಣ. ಅಂತಂದರೆ ಈ ಒಂದು ರೋಲ್ನಲ್ಲಿ ನಿಮ್ಮ ಕೆರಿಯರ್ಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ನೋಡೋದಾದರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ನಿಮಗೆ.
ಜೊತೆಗೆ ಕಸ್ಟಮರ್ ಹ್ಯಾಂಡ್ಲಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಹಾಗೆ ಪ್ರೊಸೆಸ್ ನಾಲೆಡ್ಜ್ ಡೆವಲಪ್ ಆಗುತ್ತೆ, ಜೊತೆಗೆ ಸೀನಿಯರ್ ಪ್ರೊಸೆಸ್ ಎಕ್ಸಿಕ್ಯೂಟಿವ್ಗೆ ಪ್ರಮೋಷನ್ ಚಾನ್ಸಸ್ಸು ಕೂಡ ಇರುತ್ತೆ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ, ಜೊತೆಗೆ ಟೀಮ್ ಲೀಡ್ ರೋಲ್ಸ್ನು ಕೂಡ ಫ್ಯೂಚರ್ನಲ್ಲಿ ನಿಮಗೆ ಪ್ರಮೋಷನ್ ಸಿಗ್ಬೋದು. ಜೊತೆಗೆ ಇನ್ಫೋಸಿಸ್ ಇಂಟರ್ನಲ್ ಮೊಬೈಲಿಟಿ ಆಪರ್ಚುನಿಟೀಸು ಕೂಡ ಇದೆ. ಸೊ ಫ್ರೆಷರ್ಸ್ಗೆ ಕೆರಿಯರ್ ಸ್ಟಾರ್ಟ್ ಮಾಡೋಕ್ಕೆ ಇದು ಸ್ಟ್ರಾಂಗ್ ಫೌಂಡೇಶನ್ ಅಂತಲೇ ಹೇಳ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೆರಿಯರ್ ಗ್ರೋತ್ನ ಡೀಟೇಲ್ಸು. ಇನ್ನು ನೆಕ್ಸ್ಟು ಇಂಟರ್ವ್ಯೂನ ಪ್ರೊಸೆಸ್ ನೋಡ್ತಾ ಹೋಗೋಣ. ಸೊ ಅಂತಂದರೆ ಇನ್ಫೋಸಿಸ್ನಲ್ಲಿ ಇಂಟರ್ವ್ಯೂ ಯಾವ ರೌಂಡಲ್ಲಿ ನಡೆಯುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲನೇ ರೌಂಡ್ ಬಂದು ನಿಮಗೆ ರೆಸ್ಯೂಮ್ ಶಾರ್ಟ್ ಲಿಸ್ಟಿಂಗ್ ಆಗುತ್ತೆ. ಸೊ ಅದಾದ ನಂತರ ನೀವೇನಾದರೂ ಶಾರ್ಟ್ ಲಿಸ್ಟ್ ಆಗಿದ್ದೀರಾ ಅಂದರೆ HR ಇಂಟರ್ವ್ಯೂ ಆಗುತ್ತೆ. ನಂತರ ಕಮ್ಯುನಿಕೇಷನ್ ಅಸೆಸ್ಮೆಂಟ್ ನಡೆಯುತ್ತೆ. ಸೊ ನಂತರ 4ನೇ ರೌಂಡು ಫೈನಲ್ ಸೆಲೆಕ್ಷನ್ ರೌಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಯಾವುದೇ ರೀತಿಯ ಟೆಕ್ನಿಕಲ್ ಕೋಡಿಂಗ್ ಟೆಸ್ಟ್ ಇರೋದಿಲ್ಲ. ಸೊ ಮೇನ್ ಫೋಕಸ್ಸು ನಿಮಗೆ ಕಮ್ಯುನಿಕೇಷನು ಮತ್ತು ಆ್ಯಟಿಟ್ಯೂಡ್ ಮೇಲೆ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಇಂಟರ್ವ್ಯೂನ ಪ್ರೊಸೆಸ್ ಆಗಿರುತ್ತೆ. ಹಾಗೆ ಇಂಟರ್ವ್ಯೂಲ್ಲಿ ಕೇಳೋ ಕಾಮನ್ ಕ್ವಶನ್ಸ್ನ ಅಥವಾ ಸ್ಯಾಂಪಲ್ ಕ್ವಶನ್ಸ್ನ ನಾನು ನಿಮಗೆ ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಕ್ವಶನ್ಸ್ಗೆ ನೀವು ಪ್ರಿಪೇರ್ ಆಗಿ ಹೋಗ್ಬೋದಾಗಿರುತ್ತೆ. ಈವನ್ ನಿಮಗೆ ಗೂಗಲಲ್ಲೂ ಕೂಡ ಸಿಗುತ್ತೆ. ಸೊ ಅಲ್ಲಿಂದ ಕೂಡ ಬೇಕಾದರೆ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದಾಗಿರುತ್ತೆ. ಸೊ ಇದಿಷ್ಟು ಓವರಾಲ್ ಆಗಿ ಇಂಟರ್ವ್ಯೂನ ಪ್ರೊಸೆಸ್ಸು. ಇನ್ನು ನೆಕ್ಸ್ಟು ಪ್ರಿಪ್ರೇಷನ್ ಟಿಪ್ಸ್ನ ನೋಡ್ತಾ ಹೋಗೋಣ. ಅಂತಂದರೆ ಈ ಒಂದು ಇಂಟರ್ವ್ಯೂನ ನೀವು ಕ್ರ್ಯಾಕ್ ಮಾಡೋಕ್ಕೆ ಏನೇನು ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನೀವು ಡೈಲಿ ಇಂಗ್ಲೀಷ್ ಸ್ಪೀಕಿಂಗ್ನ ಪ್ರಾಕ್ಟೀಸ್ ಮಾಡ್ಕೋಬೇಕಾಗಿರುತ್ತೆ. ಜೊತೆಗೆ ಸೆಲ್ಫ್ ಇಂಟ್ರೊಡಕ್ಷನ್ನ ಕ್ಲಿಯರಾಗಿ 1 ಮಿನಿಟ್ಗಾದರೂ ನೀವು ರೆಡಿ ಮಾಡ್ಕೊಂಡಿರಿ. ಜೊತೆಗೆ ರೆಸ್ಯೂಮ್ ಡೀಟೇಲ್ಸ್ನ ಅರ್ಥ ಮಾಡ್ಕೊಳ್ಳಿ. ಸೊ ಅಂದರೆ ಈ ಒಂದು ಜಾಬ್ನ ಡಿಸ್ಕ್ರಿಪ್ಷನ್ ಏನಿದೆಯೋ ಅದಕ್ಕೆ ತಕ್ಕ ಹಾಗೆ ನಿಮ್ಮ ರೆಸ್ಯೂಮ್ ಡೀಟೇಲ್ಸ್ನ ಕ್ಲಿಯರಾಗಿ ಫಿಲ್ ಮಾಡಿರಬೇಕಾಗಿರುತ್ತೆ. ಜೊತೆಗೆ ಬೇಸಿಕ್ MS ಆಫೀಸ್ನ ರಿವೈಸ್ ಮಾಡ್ಕೊಳ್ಳಿ. ನಿಮಗೆ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಸಿಗುತ್ತೆ. ಸೊ ಅಲ್ಲಿಂದ ಬೇಕಾದರೆ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು. ಜೊತೆಗೆ ಕಸ್ಟಮರ್ ಸರ್ವಿಸ್ ಆ್ಯಟಿಟ್ಯೂಡ್ ಬಿಲ್ಡ್ ಮಾಡ್ಕೊಳ್ಳಿ. ಹಾಗೆ ನೈಟ್ ಶಿಫ್ಟ್ ಫ್ಲೆಕ್ಸಿಬಿಲಿಟಿ ಮೆಂಟಾಲಿಟಿನ ಅಕ್ಸೆಪ್ಟ್ ಮಾಡ್ಕೋಬೇಕಾಗಿರುತ್ತೆ. ಬಿಕಾಸ್ ರೊಟೇಷನಲ್ ಶಿಫ್ಟ್ ಇರೋದ್ರಿಂದ ನಿಮಗೆ ನೈಟ್ ಶಿಫ್ಟ್ ಕೂಡ ಬರ್ಬೋದು. ಸೊ ನೈಟ್ ಶಿಫ್ಟ್ಗೂ ಕೂಡ ರೆಡಿ ಇರಬೇಕಾಗಿರುತ್ತೆ. ಸೊ ಮೇನು ಈ ಒಂದು ಇಂಟರ್ವ್ಯೂಗೆ ಕಾನ್ಫಿಡೆನ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಪ್ರಿಪ್ರೇಷನ್ನ ಟಿಪ್ಸು. ಇನ್ನು ನೆಕ್ಸ್ಟು ಫೈನಲ್ ರೀಕ್ಯಾಪ್ನ ನೋಡ್ತಾ ಹೋಗೋಣ. ಸೊ ಅಂತಂದರೆ ಓವರಾಲ್ ಆಗಿ ಈ ಒಂದು ಜಾಬ್ನ ಕಂಪ್ಲೀಟ್ ಡೀಟೇಲ್ಸು ನಿಮಗೆ ಈ ಒಂದು ರೀಕ್ಯಾಪ್ ಮೂಲಕ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಕಂಪ್ನಿಯ ನೇಮ್ ಬಂದು ಇನ್ಫೋಸಿಸ್ BPM ಆಗಿರುತ್ತೆ. ಸೊ ರೋಲ್ ಬಂದು ಪ್ರೊಸೆಸ್ ಎಕ್ಸಿಕ್ಯೂಟಿವ್ ವಾಯ್ಸ್ ಪ್ರೊಸೆಸ್ ಆಗಿರುತ್ತೆ. ಇನ್ನು ಲೊಕೇಶನ್ ಬಂದು ಕಂಪ್ಲೀಟಾಗಿ ಮೈಸೂರಿನ ಲೊಕೇಶನಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಎಕ್ಸ್ಪೀರಿಯನ್ಸ್ ಬಂದರೆ ಫ್ರೆಷರ್ಸು ಕೂಡ ಅಪ್ಲೈ ಮಾಡ್ಬೋದು. ಹಾಗೆ ಬ್ಯಾಚಸ್ ಬಂದು 2022 ಇಂದ 2025 ಬ್ಯಾಚ್ ಸ್ಟೂಡೆಂಟ್ಸು ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಸೊ ಕ್ವಾಲಿಫಿಕೇಷನ್ ಬಂದು ಎನಿ ಗ್ರ್ಯಾಜುಯೇಟ್ ಕ್ಯಾಂಡಿಡೇಟ್ಸು ಅಪ್ಲೈ ಮಾಡ್ಬೋದಾಗಿರುತ್ತೆ. ಅಂದರೆ ಯಾವುದೇ ಒಂದು ಸ್ಟ್ರೀಮಲ್ಲಾಗಿದ್ರೂ ಪರವಾಗಿಲ್ಲ, ನಿಮ್ಮದು ಡಿಗ್ರಿ ಅಥವಾ ಗ್ರ್ಯಾಜುಯೇಟ್ ಕಂಪ್ಲೀಟ್ ಆಗಿದೆ ಅಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಹಾಗೆ ಶಿಫ್ಟ್ ಬಂದು ರೊಟೇಷನಲ್ ಶಿಫ್ಟ್ ಇರುತ್ತೆ. ಅಂತಂದರೆ ನಿಮಗೆ ಈವನ್ ನೈಟ್ ಶಿಫ್ಟ್ ಕೂಡ ಬರ್ಬೋದು. ಸೊ ನೈಟ್ ಶಿಫ್ಟ್ ಕೂಡ ರೆಡಿ ಇದ್ದೀರಾ ಅಂದರೆ ಅಪ್ಲೈ ಮಾಡ್ಬೋದು. ಅದರ ಜೊತೆಗೆ ಕೆರಿಯರ್ ಗ್ರೋತು ಕೂಡ ಎಕ್ಸಲೆಂಟಾಗಿ ಇದೆ. ಹಾಗೆ ಅಪ್ಲೈ ಮಾಡೋ ಸ್ಟೆಪ್ಸ್ಗೆ ಬಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಹಾಗೆ ವಾಟ್ಸಪ್ ಚಾನಲ್ದು ಲಿಂಕ್ನ ಕೊಟ್ಟಿರ್ತೀನಿ. ಎರಡರಲ್ಲಿ ಯಾವುದಕ್ಕೆ ಆದರೂ ಸರಿ ನೀವು ಜಾಯ್ನ್ ಆದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋ ಲಿಂಕ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಅಲ್ಲಿಂದ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇಲ್ಲ ಅಂತಂದರೆ ಡೈರೆಕ್ಟ್ ಅಫಿಷಿಯಲ್ ವೆಬ್ಸೈಟ್ಗೂ ಕೂಡ ಹೋಗಿ ಅಪ್ಲೈ ಮಾಡ್ಬೋದು. ಇನ್ ಡೀಟೇಲ್ ಆಗಿ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ಒಂದು ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಓವರಾಲ್ ಆಗಿ ಈ ಒಂದು ಜಾಬ್ನ ಕಂಪ್ಲೀಟ್ ಡೀಟೇಲ್ಸು. ಸೊ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಮೇಲೂ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ಇದೇ ರೀತಿಯ ಜಾಬ್ ರಿಲೇಟೆಡ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಜೈ ಕರ್ನಾಟಕ ಮತ್ತು ಜೈ ಹಿಂದ್.